ವಸಂತ ಅವರೇ, ಒಂದು ಸರ್ಕಾರ ಮಾಡುವಷ್ಟೇ ಕೆಲಸಗಳನ್ನು ಧರ್ಮಸ್ಥಳ ಮಾಡ್ತಾ ಇರುವಾಗ ಸಾಕಷ್ಟು ಭಕ್ತರನ್ನು, ಅಭಿಮಾನಿಗಳನ್ನು, ಸೇವಕರನ್ನು, ಕಾರ್ಯಕರ್ತರನ್ನು ಹೊಂದಿರುವಂಥ ವಿಶ್ವವಿಖ್ಯಾತ ಧರ್ಮಸ್ಥಳಕ್ಕೆ ಇಷ್ಟೊಂದು ಆಪಾದನೆಗಳು ಬೇಕಾ ಸರ್? ಈಗ ಏನಾಗುತ್ತೆ, ನಿಮಗೆ ಕೆಲವು ಸಾರಿ ಒಳ್ಳೆ ಕೆಲಸ ಯಾಕೆ ಮಾಡಬೇಕು ಅಂತ ಒಳ್ಳೆ ಕೆಲಸ ಮಾಡೋರಿಗೆ ಅನಿಸ್ಬಿಟ್ರೆ ಇನ್ನು ಒಳ್ಳೆ ಕೆಲಸ ಮಾಡುವವರು ಮುಂದೆ ಬರೋದಿಲ್ಲ. ತುಂಬ ಜನರಿಗೆ ಇದೊಂದು ದುಷ್ಪ್ರೇರಣೆ ಆಗಿದೆ. ಇಷ್ಟು ಸಮಾಜ ಸೇವೆ ಮಾಡಿ ಕೋಟಿಗಳು ನೋಡಿ, 50,000 ಮಕ್ಕಳಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಸ್ಕಾಲರ್ಶಿಪ್ ಹೋಗುತ್ತೆ. 130 ಕೋಟಿ ಮೊತ್ತದ ಸ್ಕಾಲರ್ಶಿಪ್ಪನ್ನು ಧರ್ಮಸ್ಥಳದವ್ರು ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಯಾರಿಗೆ ಗೊತ್ತಿದೆ? 700 ಕೆರೆಗಳನ್ನು, ನೀರುಗಳಿಗೆ ಹಾಹಾಕಾರ ಇರುವಂಥ ಊರುಗಳಲ್ಲಿ 700 ಕೆರೆಗಳನ್ನು ಕಟ್ಟಿಸಿದ್ದಾರೆ. ಯಾರಿಗೆ ಗೊತ್ತು? 304 ಪುರಾತತ್ವ ಇಲಾಖೆ ನಿರ್ಲಕ್ಷ್ಯ ಮಾಡಿಬಿಟ್ಟಂಥ ಹಳೆಯ ಕಾಲದ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದೆ. 10,000ಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ನಿಧಿಗಳನ್ನು ಧರ್ಮಸ್ಥಳಕ್ಕೆ ಕೊಟ್ಟಿದೆ. 12 ಲಕ್ಷ ಇದನ್ನ ಏನು ಮಧ್ಯವರ್ಜನ ಶಿಬಿರಗಳಲ್ಲಿ, ಅದರಲ್ಲಿ ಎಫೆಕ್ಟೆಡ್ ಜನ, ಸಾವಿರಾರು ಜನ ಮದ್ಯ ವ್ಯಸನದಿಂದ ಮುಕ್ತರಾಗಿ ಒಳ್ಳೆ ಬದುಕನ್ನು ಕಟ್ಕೊಂಡಿದ್ದಾರೆ. ನಾನು ಇದು ರೂಢ್ಸೆಟ್ಟಲ್ಲಿ ಎಷ್ಟೋ ಲಕ್ಷ ಜನರಿಗೆ ಇವರು ಸ್ವಯಂ ಉದ್ಯೋಗ ಮಾಡುವ ತರಬೇತಿ ಕೊಟ್ಟು ಅದನ್ನ ಭಾರತ ಸರ್ಕಾರವೇ ಆ ರೀತಿ ಇಡೀ ದೇಶದಾದ್ಯಂತ ಮಾಡಿ ಅದನ್ನ ನೋಡ್ಕೊಳ್ಳಿಕ್ಕೆ ಧರ್ಮಸ್ಥಳಕ್ಕೆ ಬಿಟ್ಟು ಕೊಡುತ್ತೆ. ನಮ್ಮಲ್ಲಿ ಆನೆಗುಡ್ಡ ದೇವಸ್ಥಾನಕ್ಕೆ ಬರ್ತಾರೆ, ಕಾವಂದೂರಲ್ಲಿ ಅನ್ನದಾನ ಶುರು ಮಾಡಿ ನಾವು ಅದಕ್ಕೆ ಫಂಡ್ ಕೊಡ್ತೀವಿ ಅಂತ ಹೇಳ್ತಾರೆ. ಕೊಲ್ಲೂರಿಗೆ ಬರ್ತಾರೆ, ಇಲ್ಲ ಅನ್ನದಾನ, ಕಾವಂದರ ಕಾರಣಕ್ಕೆ ಅಲ್ಲಿ ಅನ್ನದಾನ, ದೇವಸ್ಥಾನಗಳಲ್ಲಿ ಅನ್ನದಾನಗಳು ಶುರುವಾಗ್ತದೆ. ನೋಡಿ, ಇವತ್ತೊಂದು ಬಂಗಾರದ ಕರಿಮಣಿಯನ್ನು ನಮ್ಮಲ್ಲಿನ ಬಡ ಹೆಣ್ಣು ಮಗಳು ಹಾಕೊಂಡಿದ್ದಾಳೆ ಅಂತ ಹೇಳಿದ್ರೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಾಲ ಮಾಡಿ ಹಾಕೊಂಡು ಸ್ವಾಭಿಮಾನಿಯಾಗಿ ಅವಳು ಅದನ್ನು ಸಾಲ ತೀರಿಸಿ ಬಹಳ ಧೈರ್ಯವಾಗಿ ಒಂದು ಸಮಾಜದಲ್ಲಿ ವಿಶ್ವಾಸದ ನಡೆಯನ್ನು ಅನುಸರಿಸ್ತಾ ಇದ್ದಾಳೆ. 2006ರಲ್ಲಿ ಮೊಹಮ್ಮದ್ ಯೂನುಸ್ ಅಂತನೋ ಬಹುಶಃ ಅವರಿಗೆ ನೊಬೆಲ್ ಅವಾರ್ಡ್ ಸಿಗುತ್ತೆ, ಶಾಂತಿ ಪುರಸ್ಕಾರ ಸಿಗುತ್ತೆ. ಇದೇ ಥರದ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದ ಕೆಲಸವನ್ನೇ ಅವರು ಬಾಂಗ್ಲಾದಲ್ಲಿ ಮಾಡಿದ ಕಾರಣಕ್ಕೆ. ಬಹುಶಃ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರೊಪಗಂಡ ಆಗಿರ್ಬೋದು. ಶಾಂತಿ ಪುರಸ್ಕಾರ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಪ್ರಮುಖರೊಬ್ಬರಿಗೆ ಸಿಕ್ಕಿದರೆ ಇದು ಜಾಗತಿಕವಾಗಿ ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ ಭಾಳ ಗೌರವ ಹೆಚ್ಚಿಸ್ತದೆ. ಅದು ಬೇರೆ ಬೇರೆ ಇಸಮ್ಗಳಿಗೆ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೆ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಷಡ್ಯಂತ್ರಗಳನ್ನು ಬೇರೆ ಬೇರೆ ಶಕ್ತಿಗಳು ಮಾಡಿರ್ಬೋದಲ್ವಾ. ಈಗ ಮೊಹಮ್ಮದ್ ಯೂನಸ್ ಮಾಡುವ 100 ಪಟ್ಟು ಜಾಸ್ತಿ ಕೆಲಸ ವೀರೇಂದ್ರ ಹೆಗ್ಗಡೆ ಅವರು ಮಾಡಿದ್ದಾರೆ. ಸರ್ಕಾರ ಮಾಡಲಾಗದ ಕೆಲಸವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿ ಸಮಾಜಕ್ಕೋಸ್ಕರವೇ ತನ್ನ 50 ವರ್ಷದ ಜೀವನವನ್ನು ಗಂಧದ ಕೊರಡಿನಂತೆ ತೇದ ಮನುಷ್ಯನಿಗೆ ಈ ರೀತಿ ನಡುದಾರಿಯಲ್ಲಿ ಏನೂ ಗೊತ್ತಿಲ್ಲದೆ ಕಲ್ಲೆಸಿತಾರೆ, ಸುಳ್ಳಿನ ಹಲ್ಲೆಗಳನ್ನು ಮಾಡ್ತಾರೆ ಅಂತ ಹೇಳಿದಾಗ ರಾಘವ ಸೂರ್ಯರಿಗೆ ನಾಳೆ ಮನಸ್ಸು ಬರ್ತಾ ಏನಾದರೂ ಒಳ್ಳೇದು ಮಾಡಬೇಕು, ಒಳ್ಳೇದು ಮಾಡಿದರೆ ಈ ಅಪನಿಂದನೆ ಯಾರಿಗೆ ಬೇಕು, ನಮ್ಮಷ್ಟಕ್ಕೆ ನಾವು ಇರೋಣಪ್ಪ ಅಂತ ಅನ್ಸಲ್ವಾ? ಆ ಕಾರಣಕ್ಕೆ ಸಜ್ಜನ ಸಮಾಜ ಇದರ ಸತ್ಯ ಯಾವುದು, ಸತ್ಯದ ಪರ ನಿಂತರೆ ಮಾತ್ರ ನಾಳೆ ಸುರಕ್ಷಿತವಾಗಿರ್ತದೆ, ಇಲ್ದಿದ್ರೆ ನಾಳೆ ಭಾಳ ದುಸ್ವಪ್ನ ಅದು. ವಸಂತ್ ಗಿಳಿಯರವರು ಎನರ್ಜಿ ಫಿಲಾಸಫಿನ ಫಾಲೋ ಮಾಡೋರು. ವಾಟ್ ವಿ ಗಿವ್ ಔಟ್ ವಿ ಗೆಟ್ ಬ್ಯಾಕ್ ಅಂತ ಹೇಳ್ತೀವಿ. ಈಗ ವಾಜಪೇಯಿ ಅವರನ್ನ ಯಾರು ವಿರೋಧ ಮಾಡಲ್ಲ, ಅಬ್ದುಲ್ ಕಲಾಂ ಅವರನ್ನ ಯಾರು ವಿರೋಧ ಮಾಡಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಒಪ್ಕೊಳ್ತಾರೆ. ಯಾಕಂದ್ರೆ ಅವರ ವ್ಯಕ್ತಿತ್ವ ಆಗಿದೆ ಅಂತ ಹೇಳಿ. ಹೀಗಿರುವಾಗ ಧರ್ಮಸ್ಥಳ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿರುವಾಗ ವಾಟ್ ಈಸ್ ಮಿಸ್ಸಿಂಗ್? ಎನರ್ಜಿಯನ್ನ ಯಾವ ಕಾರಣಕ್ಕಾಗಿ ಇಷ್ಟೊಂದು ಆಪಾದನೆಗಳು ಹಾಕಿದ್ರೆ? ಎನರ್ಜಿಯನ್ನ ನೀವು ಫಾಲೋ ಮಾಡ್ತೀರಿ. ಹೌದು. ಕೃಷ್ಣನಿಗೆ ಎನರ್ಜಿ ಇರಲಿಲ್ವಾ? ರಾಮನಿಗೆ ಇರಲಿಲ್ವಾ? ಹೌದು. ಆದ್ರೆ ಅವ್ರ ಮೇಲೂ ಯಾಕೆ ಅಪವಾದ ಬಂತು? ಉದಾಹರಣೆಗೆ ಧರ್ಮಸ್ಥಳದಲ್ಲಿ ನನಗತ್ತೆ ದಿನಕ್ಕೆ ಸಾವಿರಾರು ಜನ ಬಂದು ಕಾವಂದರ ಕಾಲಿಗೆ ಬೀಳ್ತಾರೆ. ಅವರು ಅಪರಾಧಿಗಳಾಗಿರ್ತಾರೆ, ಪಾಪ ಪ್ರಜ್ಞೆಯಿಂದ ಪೀಡಿತರಾಗಿರ್ತಾರೆ, ಅಥವಾ ಬದುಕಲು ಸೋತವರು ಇರ್ತಾರೆ, ಅಥವಾ ಕರ್ಮ ಪೀಡಿತರಾಗಿರ್ತಾರೆ. ನಿಮ್ಮನ್ನ ಮಂಜುನಾಥ ಆಶೀರ್ವಾದ ಮಾಡ್ತಾರೆ, ನಿಮ್ಗೆ ಒಳ್ಳೇದಾಗ್ತದೆ ಹೋಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡುವಾಗಲೂ ನಮ್ಮ ಎನರ್ಜಿಯ ಸೋರಿಕೆ ಆಗ್ತದೆ, ಇನ್ನೊಬ್ಬರ ಎನರ್ಜಿ ನಮಗೆ ರಿಸೀವ್ ಆಗ್ತದೆ. ಹಾಗಾಗಿ ಒಂದಷ್ಟು ಲೋಕ ಭಾರವನ್ನ ತಾನು ಹೊತ್ತ ಕಾರಣಕ್ಕೆ ಈ ಅಪವಾದದ ಭಾರದಲ್ಲಿ ಅವರು ಬಹುಶಃ ಈಡಾಗಿರ್ಬೋದು ಅವರು. ಆದರೆ ಸೂರ್ಯನ ಎದುರುಗಡೆ ಮೋಡ ಬಂದಾಗ ಕತ್ತಲಾಯ್ತು ಅಂತ ಅನ್ಕೊಳ್ಳೋದಲ್ಲ, ಆದ್ರೆ ಮೋಡ ಚದುರ್ತದೆ ಮತ್ತೆ ಸೂರ್ಯ ಪ್ರಚನ್ನವಾಗಿ ಕಾಣಿಸ್ತಾನೆ. ಆ ವಿಶ್ವಾಸ ನಿಮಗಿದೆ? ಡೆಫಿನೆಟ್ಲಿ ಸರ್. ಇವಾಗ ಆಗಿದೆ ಅಣ್ಣಪ್ಪನ ಪವಾಡ. ಇವತ್ತು ಧರ್ಮಕ್ಷೇತ್ರದ ಧರ್ಮದೈವಗಳ ಶಕ್ತಿ. ಮೊನ್ನೆ ಕಾವಂದ್ರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ನಾನು ಪಟ್ಟಕ್ಕೆ ಬಂದಾಗಲೇ ನನ್ನ ಮೇಲೆ ಅಪವಾದಗಳನ್ನು ಹಾಕಿದ್ರು. ಯಾವ ಅಪವಾದಕ್ಕೂ ನಾನು ಅಂಜೋದಿಲ್ಲ, ನಾನು ಅಂಜೋದು ಧರ್ಮ ದೇವತೆಗಳಿಗೆ, ಅಣ್ಣಪ್ಪ ಸ್ವಾಮಿಗೆ. ನಾನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಂಜೋದು, ಉತ್ತರ ಕೊಡಬೇಕಾದದ್ದು ನಾನು ಅವರಿಗೆ ಅಂತ ಹೇಳಿದ್ದಾರೆ. ಇದಕ್ಕಿಂತ ದೊಡ್ಡ ಮಾತು ಯಾವುದು ಬೇಕಿದೆ? ಕಾವಂದರು ದೇವರ ಜೊತೆಗಿದ್ದಾರೆ, ಸತ್ಯದ ಜೊತೆಗಿದ್ದಾರೆ. ಹಾಗಾಗಿ ನಾವು ಅವ್ರ ಜೊತೆಗಿದ್ದೇವೆ, ಅವರ ಪರವಾಗಿದ್ದೇವೆ.
ಆಕ್ಚುಲಿ ಕಾವಂದ್ರು ಅಂದ್ರೆ ಮೀನಿಂಗ್ ಧಣಿಗಳು ಅಂತನಾ? ಕಾವಂದ್ರು ಅಂತ ಹೇಳಿದ್ರೆ ಅಲ್ಲಿ ಪರ್ಷಿಯನ್ ಭಾಷೆ. ಅಲ್ಲಿ ಟಿಪ್ಪು ಸುಲ್ತಾನ್ ಆಳ್ತಾ ಇದ್ದಂತ ಏನು ಮುಜರಾಬಾದ್ ಪೋರ್ಟ್ ಎಲ್ಲ ಇದೆ ಅಲ್ಲಿ, ಆ ಭಾಗದ ಜನ ಹಿಂದೆ ಅಲ್ಲಿನ ಸುಲ್ತಾನರಿಗೆ ಕಾವಂದ್ರು ಅಂತಿದ್ರು, ಅದೇನೋ ಇದೆ. ಇಲ್ಲಿ ಆ ಕಾವಂದ ಅನ್ನೋ ಪದ ಬಳಕೆ ಇದೆ ಈಗ ನಮ್ಮಲ್ಲಿ. ತಹಶೀಲ್ದಾರ್ ಅನ್ನುವಂಥದ್ದು ಇರ್ಬೋದು, ಮುಜರಾಯಿ ಅನ್ನುವಂಥದ್ದು ಎಲ್ಲ ಬೇರೆ ದೇಶದ ಪದಗಳು, ಪರ್ಷಿಯನ್ ಭಾಷೆಗಳೇ. ಆದ್ರೆ ಭಾವನೆ ಇದೆಯಲ್ಲ, ಈಗ ಯಾವುದೇ ಹೆಸರು ಇರ್ಲಿ, ಇದರ ಹೆಸರು ಮೈಕ್ ಇದ್ರೆ ನಮ್ಗದ್ ಮೈಕ್ ಅನ್ನೋ ಭಾವನೆ, ಅದ್ರ ಮೇಲೆ ಬಹಳ ಗೌರವ ಇರ್ತದೆ ನಮ್ಗೆ. ಈಗ ಧರ್ಮಾಧಿಕಾರಿ ಅನ್ನುವಂಥದ್ದು ಒಂದು ಪೀಠ, ಒಂದು ಪಟ್ಟ. ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದ ಎಲ್ಲರೂ ಹೆಗ್ಗಡೆ ಅಲ್ಲ, ಓನ್ಲಿ ವೀರೇಂದ್ರ ಹೆಗ್ಗಡೆ ಅವರು ಮಾತ್ರ ಹೆಗ್ಗಡೆ. ಧರ್ಮದೇವತೆಗಳು ಅವರಿಗೆ ಕೊಟ್ಟ ಪೆರ್ಗಡೆ ಎನ್ನುವಂತ ಪಟ್ಟ ಅದು. ಹಾಗಾಗಿ ಅದಕ್ಕೆ ಅವಮಾನ ಮಾಡಿದಾಗ, ಅದು ನಾವು ಗೌರವದಿಂದ ಕಾವಂದ ಎನ್ನುವ ಪದವನ್ನು ಗೌರವಿಸುವಾಗ ಅದನ್ನು ಯಾರೋ ಒಬ್ಬ ಬಂದು ಕಾಮಂದ ಅಂತೇಳಿ ಹೇಳಿದಾಗ ನಮ್ಗೆ ಹರ್ಟ್ ಆಗತ್ತೆ. ಇದು ಧಾರ್ಮಿಕ ಪ್ರಜ್ಞೆಯನ್ನು ಕದಲಿಸುವಂತ ಒಂದು ಕೆಲಸ ಅಂತ ನಾನು ಹೇಳೋದು. ಮಂಜುನಾಥ ಸ್ವಾಮಿಯ ಫೋಟೋದಲ್ಲಿ ಮಂಜುನಾಥ ಇದ್ರೆ ಅದು ದೇವರಿಗೆ ನಾವು ಸಲ್ಲಿಸೋ ಗೌರವ. ಅದರ ಜೊತೆಗೆ ಧರ್ಮಾಧಿಕಾರಿಗಳ ಫೋಟೋ ಇರುತ್ತೆ, ಅದಕ್ಕೂ ಕೂಡ ಒಂದಿಷ್ಟು ಆಪಾದನೆ ಬಂದ್ವು. ಗುರುಗಳ ಫೋಟೋವನ್ನ ನಾವು ಮನೇಲಿ ಹಾಕೊಳ್ಳೋದಿಲ್ವಾ? ಸಿದ್ದಾರೂಢರ ಫೋಟೋವನ್ನ ನೀವು ನಿಮ್ಮ ಆಫೀಸಲ್ಲಿ ಹಾಕೊಂಡು ಮಂಜುನಾಥ ಸ್ವಾಮಿಯ ಜೊತೆಗೆ ಆ ಫೋಟೋ ಇರೋದಕ್ಕೂ ಒಂದಿಷ್ಟು ಆಪಾದನೆ ಬಂತು. ಅಲ್ಲ, ಅದು ಸರ್, ಈಗ ಆಪಾದನೆಯನ್ನ ಎಲ್ಲದಕ್ಕೂ ಮಾಡ್ತಾರೆ. ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆಯವರ ಫೋಟೋದ ಮೇಲ್ಗಡೆ ದೇವರ ಫೋಟೋ ಇರ್ತಾ ಇತ್ತು, ಕಾಳಿಯ ಫೋಟೋ ಇರ್ತಾ ಇತ್ತು. ನಾವು ದೇವರೊಟ್ಟಿಗೆ ಇವ್ರನ್ನೇ ಕೂರಿಸಿ ನೋಡಿ, ಒಂದು ಆತ್ಮ ಸತ್ಕಾರ್ಯಗಳನ್ನ ಮಾಡಿದಾಗ ಒಂದು ಪುಣ್ಯಾತ್ಮ ಆಗ್ತದೆ. ಪುಣ್ಯಾತ್ಮ ಆ ತತ್ವವು ಜಾಸ್ತಿ ಆದಾಗ ಅದೇ ಪರಮಾತ್ಮ. ನಾವು ಅದನ್ನ ಎನರ್ಜಿಯನ್ನು ನಂಬೋರು. ನೋಡಿ, ನಮ್ಮ ಹಿಂದಿನವರು ಅದನ್ನ ಕೊಟ್ಟಿರುವಂಥದ್ದು. ಒಳ್ಳೇದನ್ನು ಮಾಡಿದಾಗ ಆತ ಆ ದೇವರ ಸ್ಥಾನವನ್ನು ಇರ್ತಾನೆ. ರಾಮ ಕೃಷ್ಣ ಎಲ್ಲ ಮನುಷ್ಯರಾಗಿ ಉಳಿದವರು, ಅವರು ಬದುಕಿದ ಕಾಲದಲ್ಲಿ ಅವರು ಮಾನವರೇ. ಆದ್ರೆ ಅವ್ರು ಇಲ್ಲದ ಸಾವಿರ ವರ್ಷಗಳ ನಂತರ ಅವರು ದೇವರು. ಅಂದ್ರೆ ಆ ದೇವರ ಪದವಿಯನ್ನು ಅವರು ಅಲಂಕರಿಸಿದ್ದಾರೆ. ಈಗ ಬದುಕಲ್ಲಿ ಎಲ್ಲವನ್ನ ಕಳ್ಕೊಂಡವನಿಗೆ ಅಥವಾ ನೀರಲ್ಲಿ ಮುಳುಗಿ ಹೋಗ್ತಾ ಇರುವವನಿಗೆ ಯಾರೋ ಒಬ್ಬ ಆಸರೆ ಕೊಟ್ರೆ ಅವನೇನಾಗ್ತಾನೆ? ಅವರಿಗೆ ಬದುಕು ಕೊಟ್ಟ ದೇವರ ಕೃತಜ್ಞತೆ. ಕಾವಂದ್ರು ತನ್ನ ಧಾರ್ಮಿಕ ಕ್ಷೇತ್ರದ ಮೂಲಕ ಅಂತ ಲಕ್ಷಾಂತರ ಜನರಿಗೆ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ, ಲಕ್ಷಾಂತರ ಜನರಿಗೆ. ಇವತ್ತು ಅವರ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇರುವಂತ ಏನು ಆರ್ಥಿಕವಾದ ಸಶಕ್ತೀಕರಣ ಲಕ್ಷ ಕೋಟಿಗೂ ಮಿಕ್ಕಿರುವಂತದ್ದು. 7% ಇಂಟ್ರೆಸ್ಟ್ ಆಗ್ತದೆ ಒಂದು ವರ್ಷಕ್ಕೆ ತಗೊಂಡು ಹೋದ್ರೆ, ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ. ಯಾರಿಗೂ ಯಾವ ದಾಖಲೆಯನ್ನು ಇಲ್ಲದೆ ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡುವಾಗ ಯಾಕೆ ಹೀಗೆ ಅನ್ನೋ ಒಂದು ಗೊಂದಲಕ್ಕೆ ಇಷ್ಟೆಲ್ಲ ಪ್ರಶ್ನೆಗಳು. ಕರೆಕ್ಟ್. ಆ ಕೆಲಸಗಳ ಬಗ್ಗೆ ಯಾರು ಚಕಾರ ಎತ್ತಾ ಇಲ್ಲ. ಕರೆಕ್ಟ್. ಮತ್ತೆ ಇನ್ನೊಂದು, ಒಳ್ಳೆ ಕೆಲಸ ಮಾಡ್ತಾರಂತ ಹೇಳಿದ ತಕ್ಷಣ ಅವನ ಅಪರಾಧ ಒಪ್ಬೇಕು ಅಂತ ಹೇಳಿ ಅಲ್ಲ. ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದ್ದಾರೆ, ಇವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರೇನೋ ತಪ್ಪು ಮಾಡಿದಾರೆ, ಅದನ್ನು ಒಪ್ಬೇಕು ಅಂತ ಹೇಳಿ ಅಲ್ಲ. ಇಲ್ಲಿ ಇವರ ಮೇಲೆ ಅಥವಾ ಧರ್ಮಸ್ಥಳದ ಮೇಲೆ ಹೊರಿಸುವ ಅಪವಾದಗಳು ಕೂಡ ಸುಳ್ಳು ಅಂತ ನಾನು ಹೇಳ್ತಾರೆ. ಇಲ್ಲಿ ನ್ಯಾಯಕ್ಕೋಸ್ಕರ ಇವರು ಮಾಡ್ತಾ ಇಲ್ಲ, ಧರ್ಮಸ್ಥಳವನ್ನ ಮುಳುಗಿಸ್ಬೇಕು, ಸನಾತನ ಧರ್ಮವನ್ನ ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಹೀಗಾಗ್ತಾ ಇದೆ ಅನ್ನೋದೇ ಈ ಹೋರಾಟಕ್ಕೆ ಪ್ರಮುಖ ಪ್ರೇರಣೆ. 100% ಟಾರ್ಗೆಟ್ ಧರ್ಮಸ್ಥಳ. ಅಲ್ಲಿ ಸೌಜನ್ಯ ಆಗ್ಲಿ ಇನ್ಯಾರೇ ಆಗಿದ್ರು ಕೂಡ ಅವ್ರು ಹಿಂಗೆ ಹೋರಾಟ ಮಾಡೋರು. ಅವ್ರಿಗೆ ಸೌಜನ್ಯ ನ್ಯಾಯ ಬೇಕಿದ್ರೆ ಕೋರ್ಟಲ್ಲಿ ಅವರು ಅಥವಾ ಏನು ಹೈಕೋರ್ಟಲ್ಲಿ ಅದನ್ನ ಪ್ರಶ್ನೆ ಮಾಡೋರು, ಅಥವಾ ನಮ್ಮ ಹತ್ರ ಸಾಕ್ಷಿ ಇದೆ ಅಂತೇಳಿ ಬೊಂಬಡ ಬಜಾಯಿಸಿದ್ದಾರೆ, ಆ ಸಾಕ್ಷಿ ತಗೊಂಡು ಕೋರ್ಟಿಗೆ ಕೊಟ್ಟಿರೋರು. ಇದು ಕಾವೇರಿ ನದಿ ನೀರಿನ ಹೋರಾಟ ಆದ್ರೆ ರಸ್ತೆಯಲ್ಲಿ ಹೋರಾಟ ಮಾಡಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಏನೋ ನಿರ್ಣಯಗಳನ್ನು ತೆಗೆಸ್ಕೊಳ್ಬಹುದು. ಇದು ಒಂದು ಕ್ರೈಮ್. ಇದು ಇಲ್ಲಿ ನಾವು ಹೋರಾಟ ಮಾಡಬೇಕಾದದ್ದೇ ಕೋರ್ಟ್ನಲ್ಲಿ. ಹೌದು. ಇವ್ರು ಯಾರ ಮೇಲೆ ಅಪವಾದ ಹಾಕ್ತಾರಲ್ಲ, ಇವ್ರ ಮೇಲೆ ಸಾಕ್ಷಿ ಇದ್ರೆ ಕೋರ್ಟಲ್ಲಿ ಸಾಕ್ಷಿ ಕೊಟ್ಟು ಸಾಬೀತು ಮಾಡಿಸ್ಬೇಕು. ಸಾಕ್ಷಿಯನ್ನ ಈಗ ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ ಮಸ್ಕ್ ಮೇಲ್ ಅನ್ನೋ ಒಂದು ಲೇಡಿ ಬಂದಿದೆ, ನಾನು ನೋಡಿದ್ದೀನಿ ಆ ದಿವಸ. ನೋಡಿದ್ರೆ ಯಾಕೆ ಕೋರ್ಟಿಗೆ ಕೊಟ್ಟಿಲ್ಲ? ಮೊನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳನ್ನ ಬಹಳ ಗೌರವಿಸ್ತೀನಿ ಆ ಕಾರಣಕ್ಕೆ. ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಕೊಡ್ರಲ್ಲ, CBI ಕೊಡಿ. ಸಾಕ್ಷಿ ಇದ್ದು ಕೊಡದೇ ಇರೋದು ಕೂಡ ಅಪರಾಧ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ. ಈಗ 12 ವರ್ಷಗಳ ನಂತರ ಕರೆಕ್ಟ್ ಯಾವ್ದಾವ್ದೋ ಸಾಕ್ಷಿ ನೋಡಿದೀವಿ ಅಂತ ಹೇಳುವವರು ಹಿಂದೆ ಯಾಕೆ ಅದನ್ನ ಸಾಕ್ಷಿಯಾಗಿ ನೋಡಿಲಿಲ್ಲ? ಸಾಕ್ಷಿಯನ್ನ ಸೃಷ್ಟಿ ಮಾಡೋದು ಬಹಳ ಸುಲಭ ಸರ್. ಉದಾಹರಣೆಗೆ ಸುಜಾತಾ ಭಟ್, ಈಗ 100 ಶವಗಳು ಅಂತೇಳಿ ಅದನ್ನ ಸುಮ್ಮನೆ ಡಿಗ್ ಮಾಡಕ್ ಆಗಲ್ಲ. ಒಂದು ಪಿಟಿಷನ್ FIR ಆಗ್ಬೇಕು. ಹಾಗಾಗಿ ಸುಜಾತಾ ಭಟ್ ಅನ್ನು ತಗೊಂಡು ಬಂದು ಇಲ್ಲದ ಹುಟ್ಟದ ಅನನ್ಯ ಭಟ್ಗಳನ್ನು ಹುಟ್ಟಿಸಿ ಒಂದು ಪಿಟಿಷನ್ ಕೊಡ್ತಾರೆ. ಈಗ ಸುಜಾತಾ ಭಟ್ ಇಲ್ಲ, ನಂಗೆ ಗೊತ್ತಿಲ್ಲ, ತಪ್ಪಾಯ್ತು ಅಂತ ಹೇಳ್ತಾಳೆ. ಚಿನ್ನಯ್ಯ ತಪ್ಪಾಯ್ತು, ನನ್ನ ಬಿಡಿ ಅಂತ ಹೇಳ್ತಾ ಇದ್ದಾನೆ. ಅವರನ್ನೆಲ್ಲ ದಾಳವಾಗಿ ಬಳಸ್ಕೊಂಡವರು ಈಗ SIT ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಸತ್ಯ ಬಹಿರಂಗ ಆಗತ್ತೆ. ಆದ್ರೆ ಇಷ್ಟೊಳಗಡೆ ಏನಾಯ್ತು? ಅವ್ರನ್ನೆಲ್ಲ ದಾಳವಾಗಿ ಯಾರು ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ? ನಮಗೆ ಕಾಣಿಸುವ ಮುಖಗಳು ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣ,
ಒಬ್ಬ ಬಾಂಬ್ ಇಟ್ಟಂತ ಒಬ್ಬ ಮಾಜಿ ಪೊಲೀಸ್, ತುಂಬಾ ಜನ ಇದ್ದಾರೆ. ಆದ್ರೆ ಕಾಣಿಸಿದವರು ಯಾರಂತ ಗೊತ್ತಿಲ್ಲ. ಅದು NIA ತನಿಖೆ ಆಗಬೇಕು ಅಥವಾ ED ದಾಳಿ ಆಗಬೇಕು, ಅದರಿಂದ ಸತ್ಯ ಬಹಿರಂಗ ಆಗಬೇಕು. ಆಗ್ತದೆ, ಇನ್ನೊಂದು 3 ತಿಂಗಳಲ್ಲಿ ಬಟಾ ಬಯಲಾಗುತ್ತೆ. ಆಗ ಈ BBC, ಆಲ್ ಜಜೀರಾ ಇವರೆಲ್ಲ ವರದಿ ಮಾಡ್ತಾರೆ ಇಲ್ವಂತ ನಾನು ನೋಡ್ಬೇಕು. ಯಾಕಂದ್ರೆ ಡ್ಯಾಮೇಜ್ ಮಾಡುವಷ್ಟು ಮಾಡಿಬಿಟ್ರು. ಆಲ್ ಜಜೀರಾದವರು ಮಾಸ್ಬರಿಯಲ್ ಧರ್ಮಸ್ಥಳ ಅಂತ ಟಾರ್ಗೆಟ್ ಧರ್ಮಸ್ಥಳ ಮಾಡಿಬಿಟ್ರು. ಈಗ ಅದೆಲ್ಲ ಸುಳ್ಳು ಅಂತೇಳಿ ಅವನು ಮಾಡಿಲ್ಲ. ಅವನು ಯಾರು BBC ಅವನು ಮಾಡ್ತಾ ಇಲ್ಲ ಮೇಲ್ಬಿದ್ದು. ಅಂದ್ರೆ ಈ ನಮ್ಮ ಮೀಡಿಯಾಗಳಿಗೆ ಡ್ಯಾಮೇಜ್ ಮಾಡೋದ್ರಲ್ಲಿ ಇರುವ ಆಸಕ್ತಿ ಸತ್ಯವನ್ನ ತೋರಿಸೋದ್ರಲ್ಲಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ಲ, ಇದು ಪ್ರಭಾಗಂಡದ ಭಾಗ. ಇದು ನಾನು ಹೇಳಿದ್ನಲ್ಲ, ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಎಲ್ಲಾದ್ರೂ ವೀರೇಂದ್ರ ಹೆಗ್ಗಡೆ ಅವರು ಭಾಜನರಾದ್ರೆ ಅದು ಜಾಗತಿಕವಾಗಿ ಒಂದು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಒಂದು ಫ್ಲೋ ಆಗುತ್ತೆ. ಇಸ್ಕಾನ್ ವಿರುದ್ಧ ದಾಳಿಗಳಾಗ್ತಾ ಇಲ್ವಾ? ಈಶಾ ಫೌಂಡೇಶನ್ ಮೇಲೆ ದಾಳಿ ಆಗ್ಲಿಲ್ವಾ? ಶಬರಿಮಲೆ ಮೇಲೆ ದಾಳಿ ಆಗ್ಲಿಲ್ವಾ? ಸೇಮ್ ತಿರುಪತಿ ಮೇಲೆ ಆದ ದಾಳಿಯ ಹಾಗೆ ಧರ್ಮಸ್ಥಳದ ಮೇಲೆ ದಾಳಿ ಆಗ್ತಾ ಇದೆ. ಅಂದ್ರೆ ಇದು ಧರ್ಮಸ್ಥಳದ ಸರದಿಯಲ್ಲಿ. ಧರ್ಮಸ್ಥಳ ನಾಳೆ ನಮ್ಮ ಮನೆಯ ದೈವದ ಮನೆಗೂ ಬರ್ತಾರೆ. ಅದನ್ನ ಇಟ್ಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ, ತೆಗಿರಿ ಅಂತಾರೆ. ನಿಮ್ಗೆ ನಾಳೆ ಹೇಳ್ಬೋದು, ನಮ್ಮ ಪಂಜುರ್ಲಿ ಕತ್ತಿ ಇಟ್ಕೊಂಡಿದೆ, ಅದು ಕತ್ತಿ ಆಯುಧ, ಮೂಢನಂಬಿಕೆ ನಿಷೇಧ ಕಾಯ್ದೆ ಅಂತ ತಂದವರ ರಾಜ್ಯದಲ್ಲಿ ನಾವಿದೀವಿ, ಆಯುಧ ಇಟ್ಕೊಳಂಗಿಲ್ಲ ಅಂತ ಹೇಳ್ಬಿಟ್ರೆ ಏನ್ ಮಾಡೋಣ? ಇದನ್ನೆಲ್ಲ ಸಹಿಸ್ಕೊಂತ ಹೋದ್ರೆ ನಾಳೆ ಏನೂ ಮಾಡ್ತಾರೆ ಸರ್. ಅದಕ್ಕೋಸ್ಕರ ಹಿಂದೂ ಜನಜಾಗರಣ ಆಗಬೇಕು. ಇದು ಒಂದೇ ಉತ್ತರ. ಒಬ್ಬ ಮುಸ್ಲಿಂ ಅಂತ ಹೇಳಿದ ತಕ್ಷಣ ಅವನು ವಿರೋಧಿಸಿ ಅಂತ ನಾನು ಹೇಳಲ್ಲ, ಒಬ್ಬ ಕ್ರೈಸ್ತ ಅಂತ ಹೇಳಿದ ತಕ್ಷಣ ಅವನು ವಿರೋಧಿಸಿ ಅಂತ ನಾನು ಹೇಳಲ್ಲ. ನನ್ನ ಧರ್ಮವನ್ನ ನೀನು ವಿರೋಧಿಸ್ತೀಯ ಆದ್ರೆ ನಿನ್ನನ್ನು ಖಂಡಿತ ನಾನು ವಿರೋಧಿಸ್ತೀನಿ ಅಂತ ನಾನು ಹೇಳ್ತೀನಿ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಕೆಲಸ ಇದೆ. ನಿಜಕ್ಕೂ ಧರ್ಮ ಅಂದ್ರೇನು? ಜೀವನ ಪದ್ಧತಿ, ನಮ್ಮ ನಂಬಿಕೆಗಳು, ನಮ್ಮ ನಡಾವಳಿಗಳು. ಹಿಂದೂ ಅನ್ನುವಂಥದ್ದೇ ಒಂದು ಜೀವನ ಪದ್ಧತಿ. ನಿಮ್ಮ ಇಷ್ಟಗಳು, ನೀವು ಒಂದು ಸ್ವರೂಪದಲ್ಲಿ ಅದನ್ನು ಕಟ್ಕೊಂಡು ಬಂದಿದ್ದೀರಿ. ನಾನು ದೀಪ ಹಚ್ತೀನಿ, ಅದನ್ನ ದೇವ್ರು ಅಂತೀನಿ. ಅಥವಾ ಇನ್ಯಾರು ಧ್ಯಾನ ಮಾಡ್ತಾರೆ, ಅಲ್ಲಿ ದೇವ್ರು ಸಿಗ್ತಾರೆ ಅಂತ ಹೇಳ್ತಾರೆ. ಬೇರೆ ಬೇರೆ ಮಾರ್ಗಗಳಿವೆ. ಒಂದೇ ಗುರಿಯ ಕಡೆಗೆ ಹಲವಾರು ದಾರಿಗಳು. ಅದು ನಮ್ಮ ನಡಾವಳಿ. ನಾವು ಮರದ ಕೆಳಗಡೆ ಒಂದು ಕಲ್ಲಿದ್ರೆ ಅದಕ್ಕೆ ಕೈ ಮುಗಿದು ಅದು ಕಾಡ್ಚಿ ನಂದಿ ಏನೋ ಅಂತ ಹೇಳ್ತೀವಿ. ಅದು ನಮ್ಮ ನಂಬಿಕೆ. ಅದು ಬರೀ ಕಲ್ಲು, ಅದ್ರ ಮೇಲೆ ಮೂತ್ರ ಮಾಡ್ತೀನಿ ಅಂತ ಯಾವನಾದರೂ ಹೇಳಿದಾಗ ನಮ್ಗೆ ಹೆಂಗೆ ಹರ್ಟ್ ಆಗತ್ತೆ? ಹಾಗೆ ಇದು ಧರ್ಮ ಅಂತ ಹೇಳಿದ್ರೆ ಇದೆ ಜೀವನ ಪದ್ಧತಿ. ನಮ್ಮದು ಡಿಸೈನ್ಡ್, ಆರ್ಗನೈಸ್ಡ್ ಅಲ್ಲ, ಇದು ಆರ್ಗ್ಯಾನಿಕ್. ಇದು ಹಿಂದೂ ಧರ್ಮ. ಇದು ಪರಂಪರಾನುಗತವಾಗಿ ಜನಪದದ ನಡಾವಳಿಯ ಜೊತೆ ಬಂದು ಬದುಕನ್ನು ಕಟ್ಟಿಕೊಳ್ತಾ ನಾಗರಿಕ ವಲಯದಲ್ಲೂ ಕೂಡ ಬೆಳೀತಾ ಬೆಳೀತಾ ಹೊಸ ಹೊಸ ರೀತಿಯಲ್ಲಿ ತೆರೆದುಕೊಂಡಂಥದ್ದು. ಇದು ಬದಲಾವಣೆಗೆ ಒಗ್ಗಿಕೊಳ್ಳುವಂಥದ್ದು. ಭೂಮಿ ಚಪ್ಪಟೆ ಆಗಿದೆ ಅಂತೇಳಿ ಯಾವುದೋ ಒಂದು ಗ್ರಂಥದಲ್ಲಿ ಇದೆ ಅಂದ ತಕ್ಷಣ ಕೊರ್ಪನಿಕಸ್ ಯಾರೋ ಬಂದು ಭೂಮಿಗೆ ದುಂಡಗಿದೆ ಅಂತ ಹೇಳಿದಾಗ ಅವನಿಗೆ ಜೈಲಿಗೆ ಹಾಕಿದಂಥ ವ್ಯವಸ್ಥೆ ನಮ್ದಲ್ಲ. ನಾವು ತರ್ಕ ಮತ್ತೆ ಸಾಧ್ಯ, ಇದು ನಾವು ಪ್ರಶ್ನೆಗಳಿಗೆ ಅನುವು ಮಾಡಿಕೊಡ್ತೀವಿ. ನನ್ನನ್ನ ಒಪ್ಪದ ಇದ್ದವ ಕಾಫೀರ್ ಅಂತೇಳಿ ನಮ್ಮ ಧರ್ಮ ಹೇಳಿಲ್ಲ. ನಮ್ಮಲ್ಲೂ ಕೂಡ ಚಾರ್ವಾಕ ಪರಂಪರೆಗಳಿತ್ತು, ಪ್ರಶ್ನೆ ಮಾಡೋರು ಇದ್ದಾರೆ. ಹಾಗಾಗಿ ಈ ಧರ್ಮ ಅತ್ಯಂತ ಶ್ರೇಷ್ಠವಾದದ್ದು ಅಂತೇಳಿ ನಾನು ಕರೆಯೋದು.